ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ ಡಾಕ್ಟರ್ ಲೋಹಿತ್ ನೇತೃತ್ವದ ಕಾವೇರಿ ನರ್ಸಿಂಗ್ ಹೋಮ್ ನೂತನವಾಗಿ ಪ್ರಾರಂಭವಾಗಿತು. ಡಾಕ್ಟರ್ ಲೋಹಿತ್ ಮಂಜುನಾಥ್, ಮಾಜಿ ಸಚಿವ ಸಾ.ರಾ. ಮಹೇಶ್, ಮಾಜಿ ಮೂಡ ಅಧ್ಯಕ್ಷ ಹರದನಹಳ್ಳಿ ವಿಜಯ್ ಕುಮಾರ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸೋಮಣ್ಣ, ಕುರುಬ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಮೇಗೌಡ ಇದ್ದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಸಾಲಿಗ್ರಾಮ. ಇಲ್ಲಿಂದ ಕೇರ್ನಗರ್ಗೆ ಹೋಗಿ ಬಸ್ ಹತ್ತೆ, ಮತ್ತೆ ಅಲ್ಲಿನ ಬಸ್ ಹತ್ತಿ ಆ ಕಡೆ ಬರ್ತಾ ಇದ್ದಂತನ್ನ ಈ ತಂದ್ರೆ ಮತ್ತೆ ನಮ್ಮ ಚಿಕ್ಕಕೊಪ್ಪರು ದೊಡ್ಡಕೊಪ್ಪರು ಇವೆಲ್ಲ ನರ್ಸನಹಳ್ಳಿ ಕೆಳಗಾದವರೆಲ್ಲ. ಸೊ ಹಾಗಾಗಿ ಕೆಲವರು ಬೇಡಿಕೆ ಮಾಡಿದ್ರು, ಸರ್ ಅಲ್ಲೂ ಒಂದು ಮಾಡಿ ಸರ್, ನಮ್ಗೊಂದು ಅನುಕೂಲ ಆಗುತ್ತೆ. ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇವತ್ತು ಒಂದು 20 ಬೆಡ್ ಹಾಸಿಗೆಯ ಒಂದು ಆಸ್ಪತ್ರೆನ ಮಾಡಿದೀವಿ. ಇಲ್ಲಿ ಫಿಸಿಷಿಯನ್ ಮತ್ತೆ ಗೈನಕಾಲಜಿಸ್ಟ್ ಮತ್ತೆ ಇನ್ನಿತರ ಎಲ್ಲಾ ಸೌಲಭ್ಯಗಳು ಇಲ್ಲಿ ಸಿಗ್ತವೆ. ಹೌದು, 24x7 ನಿಮ್ಗೆ ಒಂದು ಗೈನಕಾಲಜಿ ಮತ್ತೆ ಫಿಸಿಷಿಯನ್ ಮತ್ತೆ ಲ್ಯಾಬ್, ಎವ್ರಿಥಿಂಗ್ ಯು ವಿಲ್ ಗೆಟ್ ಆಲ್ ಫೆಸಿಲಿಟೀಸ್ 24x7 ಇಲ್ಲಿ ಕಾರ್ಯನಿರ್ವಹಿಸಿ. ಹೆಸರು ಮಾಡಿದಂತ ಈ ಕಟ್ಟಡದ ಮಾಲೀಕರಂತ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ, ಅವರು ಸ್ವತಃ ವೈದ್ಯರಾಗಿದ್ಕೊಂಡು ಜನತೆಗೆ ಅನುಕೂಲ ಆಗ್ಲಿ, ನಮ್ಮ ಗ್ರಾಮೀಣದ ಭಾಗದ ರೈತರಿಗೆ, ರೋಗಿಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಅವರು ಒಂದು ಕಟ್ಟಡವನ್ನು ಕಟ್ಟು ಆಸ್ಪತ್ರೆಗೆ ಮಾಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೆ ಈ ಜನತೆಯ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಹೇಳಲಿಕ್ಕೆ. ತಾಲೂಕು ಹಾಸ್ಪಿಟಲ್ ಅಂದಾಗ ಒಂದೇ ಸರ್ಕಾರಿ ಆಸ್ಪತ್ರೆಗೆ ಪಾಪ್ಯುಲೇಷನ್ ಹೊರೆಯಾಗುತ್ತೆ. ಅದನ್ನ ಶೇರ್ ಮಾಡ್ಕೋಬೇಕು ಅಂತಂದ್ರೆ ಖಾಸಗಿ ಆಸ್ಪತ್ರೆಗಳು ಬಡವರಿಗೆ ಕೈಗೆಟುಕೋ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಮುಂದೆ ಬಂದಾಗ ಅಲ್ಲಿಗೂ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಜನರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಿಂದ ಖಾಸಗಿ ಆಸ್ಪತ್ರೆ 24x7 ಸೇವೆ ಕೊಡ್ತಕ್ಕಂಥ ಯಾವುದೇ ಆಸ್ಪತ್ರೆ ಇಲ್ಲ. ಇದನ್ನು ತಾಲೂಕಾಗಿ ಘೋಷಣೆ ಮಾಡಿದ್ದಾರೆ, ಆದ್ರೆ ಸೇವೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಖಾಸಗಿ ಆಸ್ಪತ್ರೆನ ಇಲ್ಲಿ ಕಾವೇರಿ ಅನ್ನೋ ಹೆಸರಲ್ಲಿ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇದು ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ತುಂಬಾ ಕಡಿಮೆ ಚಾರ್ಜಸ್ ಅಲ್ಲೇ ಜನರಿಗೆ ಸೇವೆಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದೀವಿ.